ಮದುವೆಗೆ ಮುಂಚೆ ನಾವುಗಳು ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ನಮ್ಮ ಸಾಹೇಬರು ಇವಾಗ ನನಗೆ ಮತ್ತೆ ರಿಂಗ್ ಹಾಕಿ ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಬರ್ಡೇ ಸೆಲೆಬ್ರೇಷನ್ ಸೀರೀಸ್ನ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಇನ್ನು ನಿನ್ನೆ ವ್ಲಾಗಲ್ಲಿ ನೋಡ್ದಂಗೆ ಪಟಾಕಿ ಹೊಡ್ಕೊಂಡು ಬ್ಯಾನರ್ ಹಾಕಿ ವಿಶ್ ಮಾಡಿಸಿ ಒಂದು ಫ್ಲವರ್ ಶವರ್ನ ಕೊಟ್ಟು ಇನ್ನು ಸೀದಾ ಸೆಲೆಬ್ರೇಷನ್ ಹಾಲ್ ಒಳಗಡೆ ಕರ್ಕೊಂಡು ಹೋದ್ರು. ಇನ್ನೂ ಸ್ವಲ್ಪ ಒಳಗಡೆ ಅರೇಂಜ್ ಮಾಡ್ಕೊತಾ ಇದ್ರು. ಸೊ ಅದಕ್ಕೆ ನನ್ನನ್ನು ಸ್ವಲ್ಪ ವೆಯ್ಟ್ ಮಾಡಿಸಿ ಅದಾದ್ಮೇಲೆ ಸೆಲೆಬ್ರೇಷನ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋದ್ರು. ಇನ್ನು ನನಗೆ ಮಾಮೂಲಿ ಡೆಕೋರೇಷನ್ ಎಲ್ಲ ಗೊತ್ತಿದ್ದೇನೆ. ಇನ್ನೊಂದು ಸ್ಪೆಷಲ್ ಥಿಂಗ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಲೋಗೋ ಹಾಕಿಸಿ ಸ್ಪೆಷಲ್ ಆಗಿ ಕಸ್ಟಮೈಸ್ ಕೇಕ್ ಮಾಡಿಸಿದ್ರು. ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಅದ್ರ ಮಧ್ಯೆ ನನಗೆ ಇನ್ನೊಂದು ಡೌಟ್ ಕ್ರಿಯೇಟ್ ಆಗ್ತಾ ಇದೆ, ಹೇಗೆ ನಮ್ಮ ಸಾಹೇಬ್ರಿಗೆ ಇಷ್ಟೊಂದೆಲ್ಲ ಕ್ರಿಯೇಟಿವ್ ಐಡಿಯಾಸ್ ಬರ್ತಾ ಇದೆ ಅಂತ. ವರ್ಷದಿಂದ ವರ್ಷಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪನೂ ಹಿಂಟೆ ಕೊಡೋದಿಲ್ಲ. ಸೆಲೆಬ್ರೇಟ್ ಮಾಡಲ್ಲ ಅಂತಾರೆ, ಅಲ್ಲಿ ನೋಡಿದ್ರೆ ಏನಾದ್ರೂ ಒಂದು ಸರ್ಪ್ರೈಸ್ ಇಟ್ಟಿರ್ತಾರೆ. ಒಂದು ಸರ್ಪ್ರೈಸ್ ಮುಗೀತು ಅನ್ನೋಷ್ಟರೊಳಗೆ ಆಗ್ಲೇನೆ ಇನ್ನೊಂದು ಸರ್ಪ್ರೈಸ್ ರೆಡಿ ಇಟ್ಟಿರ್ತಾರೆ. ಆಲ್ರೆಡಿ ಕೇಕ್ ನೋಡಿ ಒಂದ್ಸಲ ಸರ್ಪ್ರೈಸ್ ಆಗಿದೆ. ಅದಾದ್ಮೇಲೆ ರಿಂಗ್ ಬೇರೆ ಕೊಟ್ಟು ಮತ್ತೆ ಪ್ರಪೋಸ್ ಮಾಡಿದ್ರು. ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ, ಮದುವೆಗೆ ಮುಂಚೆ ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ಮತ್ತೆ ನನಗೆ ರಿಂಗ್ ಹಾಕಿ ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊತಾ ಇದ್ದೀವಿ ಅನ್ನೋ ಥರ ಫೀಲ್ ಆಯಿತು. ಇನ್ನು ಅದನ್ನ ಮುಗಿಸೋದ್ರೊಳಗಡೆ ಮತ್ತೊಂದು ಫೋಟೋ ಫ್ರೇಮ್ನ ತಂದು ಕೈಗಿಟ್ರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೂ ಕೂಡ ಸ್ಪೇಸ್ ಕೊಡಲಿಲ್ಲ. ಇನ್ನು ಈ ಫೋಟೋ ನೀವು ಆಲ್ರೆಡಿ ನನ್ನ ಪೋಸ್ಟಲ್ಲಿ ನೋಡೇ ಇರ್ತೀರಾ. ಅದರಲ್ಲೂ ಕೂಡ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಪ್ಪ ಅಂದರೆ, ChatGPT ಜನರೇಟ್ ಮಾಡಿ ಕೊಟ್ಟಿರೋ ಫೋಟೋ ಅದು. ಅದನ್ನ ಫೋಟೋ ಫ್ರೇಮ್ ಮಾಡಿಸಿರೋದ್ರಲ್ಲಿ ನಾವೇ ಫಸ್ಟು ಅನಿಸುತ್ತೆ. ಇನ್ನು ನಮ್ಮ ಸಾಹೇಬ್ರು ಪಾರ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ಅವ್ರ ಫ್ರೆಂಡ್ಸ್ಗಳು ಕೆಲವು ಅಣ್ಣಂದಿರೆಲ್ಲ ಬಂದಿದ್ರು. ಅವರು ಕೂಡ ಕೇಕ್ ತಂದಿದ್ರು. ಆ ಕೇಕ್ನು ಕೂಡ ಕಟ್ ಮಾಡಿ ಮತ್ತೆ ನನಗೆ ನಾನೇ ತಿನ್ಕೊಂಡಿದ್ದಾಯ್ತು. ಇನ್ನೂ ಸ್ವಲ್ಪ ವಿಡಿಯೋಸು ಕ್ಯಾಪ್ಚರೇ ಮಾಡ್ಕೊಳಕ್ ಆಗಿರ್ಲಿಲ್ಲ. ಸೊ ಫೋಟೋಸ್ ಎಲ್ಲ ಇತ್ತು, ಅದನ್ನೇ ಸದ್ಯಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಸ್ವಲ್ಪ ಜನ ಬರ್ಬೇಕಾಗಿತ್ತು ಸೆಲೆಬ್ರೇಷನ್ಗೆ. ಸಮ್ ರೀಸನ್ಸ್ ಇಂದ ಯಾರು ಬರಕ್ ಆಗಿಲ್ಲ. ಆದ್ರೆ ಬಂದಿರೋರ್ಗೆ ಜೊತೆಗೆ ಯಾರೆಲ್ಲ ವಿಶ್ ಮಾಡಿದಾರೋ ಅವ್ರೆಲ್ರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನ ಕಂಪ್ಲೀಟ್ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಒಂದ್ 4 ಫೋಟೋಸ್ ವಿಡಿಯೋಸ್ ತಗೊಳ್ಳಿಲ್ಲ ಅಂದ್ರೆ ನಡೆಯುತ್ತಾ. ಸೊ ಅದಕ್ಕೆ ಸ್ವಲ್ಪ ವಿಡಿಯೋಸು ಫೋಟೋಸ್ ಎಲ್ಲ ತೆಗೆಸ್ಕೊಂತ ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೊರಗಡೆ ಮಳೆ ಬೇರೆ ಬರ್ತಾ ಇತ್ತು. ಇನ್ನು ತಂದಿರೋ ಕೇಕ್ ಖಾಲಿ ಮಾಡಿಲ್ಲ ಅಂದ್ರೆ ಆಗುತ್ತಾ, ಪೂರ್ತಿಯನ್ನು ನಾನು ಒಬ್ಳೆ ತಿಂದಿಲ್ಲಪ್ಪ, ಎಲ್ರಿಗೂ ಕೊಟ್ಟು ಅದಾದ್ಮೇಲೆ ಸ್ವಲ್ಪ ಮುಕ್ಕಿತ್ತು. ಅದನ್ನ ತಿನ್ಕೊಂತ ಮಳೆ ಸ್ವಲ್ಪ ಕಡಿಮೆ ಆಗಲಿ ಅಂತ ಕಾಯ್ಕೊಂತ ಅಲ್ಲೇ ಕೂತಿದ್ವಿ. ಇನ್ನು ಮಳೆ ಕಡಿಮೆ ಆಗಿದ್ಮೇಲೆ ತಂದಿರೋ ಐಟಮ್ಸ್ನೆಲ್ಲ ಮತ್ತೆ ಕಂಕ್ಳಿಗೆ ಇಟ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.